ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದಲ್ಲಿ ಕುಕ್ಕುಂಬರ್ ಸಲಾಡ್ ತೆಂಗಿನಕಾಯಿ ಚಟ್ನಿ ಜೊತೆಗೆ ಹೇಗೆ ಮಾಡೋದಂತೇಳಿ ನೋಡುವ. ಈ ಕುಕ್ಕುಂಬರ್ ಸಲಾಡ್ ತುಂಬ ಫೇಮಸ್. ಅದರಲ್ಲಿ ಇದೊಂದು ಡಿಫ್ರೆಂಟ್ ವೇರಿಯೇಷನ್, ತುಂಬ ಈಸಿ ರೆಸಿಪಿ. ಹೇಗೆ ಮಾಡೋದಂತೇಳಿ ನೋಡುವ. ನಾನು ಇಲ್ಲಿ ಮೀಡಿಯಂ ಸೈಜದ್ದು ಒಂದು ಕುಕ್ಕುಂಬರ್ ಮುಳ್ಳು ಸೌತೆ ತಗೊಂಡಿದ್ದೇನೆ. ಇದರದ್ದು ಸ್ಕಿನ್ ಪೀಲ್ ಮಾಡಿ ತೆಗೆಯುವ. ಇನ್ನು ಈ ಕುಕ್ಕುಂಬರ್ ಕಟ್ ಮಾಡುವಾಗ ನೀವು ನೋಡಿ ಇದರದ್ದು ಬೀಜ ಸೀಡ್ಸ್ ಗಟ್ಟಿಯಾಗಿದ್ರೆ ನೀವು ಅದನ್ನು ತೆಗಿಬೇಕಾಗ್ತದೆ. ಆದರೆ ನಾನು ತಗೊಂಡ ಕುಕ್ಕುಂಬರದ್ದು ಬೀಜ ಗಟ್ಟಿ ಇಲ್ಲ, ಸಾಫ್ಟ್ ಆಗಿದೆ, ತಿನ್ನಲಿಕ್ಕೆ ಬರ್ತದೆ, ಕಟ್ ಆಗ್ತದೆ. ಅದರಿಂದ ನಾನು ಇದು ಸೀಡ್ಸ್ ತೆಗಿತಾ ಇಲ್ಲ. ಅದೇ ಥರ ನೀವು ಕುಕ್ಕುಂಬರ್ ಕಟ್ ಮಾಡುವಾಗ ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಬೋದು. ರೌಂಡ್ ಮಾಡ್ಬೋದು, ಹಾಫ್ ಮಾಡ್ಬೋದು, ಇಲ್ಲ ಅಂತೇಳಿದರೆ ಈ ಥರ ನಾನು ಸಪೂರವಾಗಿ ಕಟ್ ಮಾಡಿದ್ದೇನೆ, ಆ ಥರ ಕಟ್ ಮಾಡ್ಬೋದು. ಆದರೆ ಹೀಗೆ ಕಟ್ ಮಾಡಿದರೆ ತುಂಬ ತಿನ್ನು ಮಾಡಬೇಡಿ, ಸ್ಲೈಸಸ್ ಸ್ವಲ್ಪ ದಪ್ಪ ಮಾಡಿ, ಇಲ್ಲಾಂದರೆ ಅದು ನೀರು ಬಿಟ್ಟ ಮೇಲೆ ತುಂಬ ಸಾಫ್ಟ್ ಆಗ್ತದೆ. ಈ ಕುಕ್ಕುಂಬರನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ತಗೊಳ್ಳುವ. ಇನ್ನು ಚಟ್ನಿಗೆ ಏನೆಲ್ಲ ಬೇಕಂತೇಳಿ ನೋಡುವ. ಇಲ್ಲಿ ನಾನು ಅರ್ಧ ಈರುಳ್ಳಿ, ಒಂದು ಸಣ್ಣ ತುಂಡು ಜಿಂಜರ್, 2-3 ಹಸಿ ಮೆಣಸಿನಕಾಯಿ, ಅದೇ ಥರ ಒಂದು ಮೀಡಿಯಂ ಕಪ್ಪಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ಫ್ರೆಶ್ ತಗೊಂಡಿದ್ದೇನೆ. ಇದನ್ನೆಲ್ಲ ನಾವು ಒಟ್ಟಿಗೆ ಹಾಕಿ ಚಟ್ನಿ ಕಡಿಲಿಕ್ಕೆ ಹಾಕುವ. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದು ಚಟ್ನಿ ಕಡಿಯುವಾಗ ತುಂಬ ತೆಳು ಮಾಡೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು. ಇನ್ನು ಇದಕ್ಕೆ ಸಣ್ಣ ತುಂಡು ಸ್ವಲ್ಪನೇ ಹುಳಿ ಸೇರಿಸ್ತಾ ಇದ್ದೇನೆ. ಇನ್ ಕೇಸ್ ನಿಮಗೆ ಹುಳಿ ಹಾಕಲಿಕ್ಕೆ ಬೇಡ, ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಅದಕ್ಕೆ ಲಿಂಬೆ ರಸ ಅಥವಾ ಲೆಮನ್ ಜ್ಯೂಸ್ ಕೂಡ ಸೇರಿಸ್ಬೋದು. ನೋಡಿ, ಚಟ್ನಿ ಚೆಂದ ಮಾಡಿ ಕಡೀರಿ, ಫೈನ್ ಗ್ರೈಂಡ್ ಮಾಡಿ. ಆಮೇಲೆ ನಾನು ಈ ಕುಕ್ಕುಂಬರಿಗೆ ಸೇರಿಸ್ತಾ ಇದ್ದೇನೆ, ತುಂಬ ತೆಳು ಮಾಡಲಿಕ್ಕಿಲ್ಲ. ಅದೇ ಥರ ನಾನು ಇದಕ್ಕೆ ನೀರು ಹಾಕ್ತಾ ಇಲ್ಲ, ಯಾಕೆಂದರೆ ಕುಕ್ಕುಂಬರಲ್ಲಿ ನೀರು ಬಿಡ್ತದೆ. ಇನ್ನು ಇದು ಉಳಿದ ಅರ್ಧ ಈರುಳ್ಳಿ, ಸ್ವಲ್ಪ ಮಿಂಟ್ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಕಟ್ ಮಾಡಿ ಡೈರೆಕ್ಟಾಗಿ ಇದಕ್ಕೆ ಸೇರಿಸಿ ನಾನು ಮಿಕ್ಸ್ ಮಾಡ್ತಿದ್ದೇನೆ. ಯಾಕೆಂತೇಳಿದರೆ ಇದು ತಿನ್ನುವಾಗ ಒಂದು ಒಳ್ಳೆ ಪರಿಮಳ ಹಾಗೂ ಟೇಸ್ಟ್ ಬರ್ತದೆ. ನಿಮ್ಗೆ ಗೊತ್ತುಂಟು, ಕೊತ್ತಂಬರಿ ಹಾಗೆ ಈ ಮಿಂಟದ್ದು ಒಂದು ಒಳ್ಳೆ ಪರಿಮಳ ಇರ್ತದೆ ಹಾಗೂ ಟೇಸ್ಟ್ ಇರ್ತದೆ. ಇದು ನಾನು ಡೈರೆಕ್ಟಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸೊ ಈ ಪ್ರಿಪೇರ್ ಮಾಡಲಿಕ್ಕೆ ತುಂಬಾ ಈಸಿ. ಅದೇ ಥರ ನಮಗೆ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ಪರಿಮಳವಾಗಿರ್ತದೆ. ಅದೇ ಥರ ಇದೊಂದು ಕುಕ್ಕುಂಬರ್ ಸಲಾಡದ್ದೊಂದು ಡಿಫ್ರೆಂಟ್ ವೇರಿಯೇಷನ್. ನೀವು ನೋಡಿ, ಟ್ರೈ ಮಾಡಿ ನೋಡಿ, ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದೇ ಥರ ಈ ಸಮ್ಮರಿಗೆ ಈ ಥರ ಸಲಾಡ್ಸ್ ಎಲ್ಲ ತಿನ್ನೋದು ಒಳ್ಳೆ ಅಭ್ಯಾಸ. ಸೊ ಇವತ್ತು ನಾನೊಂದು ನಿಮಗೆ ಈಸಿ ಹಾಗೆ ಒಂದು ಡಿಫ್ರೆಂಟ್ ಕುಕ್ಕುಂಬರ್ ಸಲಾಡ್ ರೆಸಿಪಿ ಶೇರ್ ಮಾಡಿದ್ದೇನೆ. ಇದು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗಿ ಇದನ್ನು ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.